ಹೇಳಿ ಮೇಡಮ್, ಏನು ವಿಷಯ? ಸುಬ್ಬು, ಆ ಮ್ಯಾಡಿಗೆ ನಿನ್ನನ್ನು ಕಂಡ್ರೆ ಆಗಲ್ಲ. ಗೊತ್ತು. ಅವನು ಮತ್ತೆ ಅತ್ತೆ ಸೇರಿ ನಿನ್ನ ಮೇಲೆ ಏನೇನೋ ಅಪವಾದ ಹೊರಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಗೊತ್ತು. ಅವನೇನೋ ಪ್ಲಾನ್ ಮಾಡಿ ನಿನ್ನನ್ನು ಅಪ್ಪನಿಂದ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಇದು ಗೊತ್ತಾ? ಅದು ಗೊತ್ತು, ಆದರೆ ಅದು ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಿರಬೇಕಷ್ಟೆ. ಯಜಮಾನ್ರಿಗೆ ನನ್ನ ಮೇಲೆ ನಂಬಿಕೆ ಇರೋವರೆಗೂ, ನನಗೆ ಯಜಮಾನ್ರ ಮೇಲೆ ನಿಯತ್ತಿರೋವರೆಗೂ ನನ್ನನ್ನು ಯಜಮಾನ್ರಿಂದ ಯಾರೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ನನ್ನ ಉಸಿರಿರೋವರೆಗೂ ನನ್ನ ನಿಯತ್ತು ಹೀಗೆ ಇರುತ್ತೆ, ನನ್ನ ನಿಯತ್ತಿರೋವರೆಗೂ ಯಜಮಾನ್ರ ನಂಬಿಕೆ ಹಾಗೇ ಇರುತ್ತೆ. ಬಿರುಗಾಳಿಗೆ ಬಣ್ಣದ ಮುಖವಾಡಗಳು ಹಾರೋಗ್ಬೋದೇ ಹೊರತು ಬಂಡೆ ಅಂತಿರೋ ಬಾಂಧವ್ಯ ಅಲ್ಲ. ಯೋಚನೆ ಮಾಡಬೇಡಿ ಮೇಡಮ್. ಹಬ್ಬ, ಈಗ ಸಮಾಧಾನ ಆಯ್ತು. ಆದರೂ ನೀನು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೆಯದು. ಸರಿ ಮೇಡಮ್, ಅದನ್ನೆಲ್ಲ ನಾನು ನೋಡ್ಕೊತೀನಿ. ನನಗೋಸ್ಕರ ಇದನ್ನ ಇಲ್ಲಿವರೆಗೂ ಬಂದು ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನಾನೇ ನಿನಗೋಸ್ಕರ ಬಂದಿಲ್ಲ. ನಿನ್ನ ಜಾಗದಲ್ಲಿ ಇನ್ಯಾರಾದರೂ ಬಂದರೆ ಅಪ್ಪನ ಕೆಲಸಗಳನ್ನು ನಿನ್ನಷ್ಟು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ನಿನ್ನಿಂದ ಅಪ್ಪನಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳೋಕ್ಕಷ್ಟೇ ಬಂದಿದ್ದು. ಸರಿ ಮೇಡಮ್, ಅದಕ್ಕೂ ಥ್ಯಾಂಕ್ಸ್. ಈಗ ಹೋಗೋಣ ಬನ್ನಿ. ಆಯ್ತಾ ಕಂಡೋರ್ ಮನೆಗೆ ಬೆಳಕು ಕೊಟ್ಟಿದ್ದು? ಅಮ್ಮ, ಅದನ್ನ ಕಂಡೋರ್ ಮನೆ ಅಂತ ಯಾಕಂತ್ಯ? ಮುಂದೆ ಅದು ನನ್ನ ಮನೆ ಆಗ್ಬೇಕಾಗಿರೋದು. ಮುಂದೆ ಅಂತ ಯಾಕಮ್ಮ ಅಂತ್ಯ? ಈಗಲೂ ಆ ಮನೆ ನಿನ್ನ ಹೆಸರಲ್ಲೇ ಅಲ್ವಾ ಇರೋದು? ಮನೆ ನನ್ನ ಹೆಸರಲ್ಲಿದ್ರೆ ಏನಪ್ಪ ಪ್ರಯೋಜನ? ನನ್ನ ಹೆಸರು ಪಕ್ಕದಲ್ಲಿ ನಮ್ಮ ಮನೆ ದೇವ್ರ ಹೆಸರು ಸೇರ್ಕೊಂಡ್ರೆ ಆವಾಗ್ಲೇ ನನಗೆ ಸಮಾಧಾನ. ಸಾಕು ಸಾಕು ಮಾತಾಡಿದ್ದು. ನಿನಗಿಷ್ಟ ಅಂತ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ, ಬಾ ಊಟಕ್ಕೆ. ಅಮ್ಮ, ಏನ್ ಹಿಂಗೆ ಹೇಳ್ತಾ ಇದ್ಯಾ? ಅಲ್ಲ, ನೀನ್ ಬೆಂಡೆಕಾಯಿ ಪಲ್ಯ ಮಾಡಿದ್ಮೇಲೆ ಅವಳು ಸುಬ್ಬು ಕೊಡದೆ ಯಾವತ್ತಾದ್ರೂ ತಿಂದಿದ್ದಾಳ? ಅವಳು ದೇವ್ರಿಗೆ ಪ್ರಸಾದ ಕೊಟ್ಮೇಲೆ ತಾನೇ ಇವಳು ತಿನ್ನೋದು. ಆಹಾ ಅಣ್ಣ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ ನನ್ನ. ಅಲ್ಲಮ್ಮ, ಈಗ ದಿನ ಅವ್ರ ಮನೆಗೆ ತಗೊಂಡೋಗಿ ಕೊಡೋ ಬದಲು ಅವ್ರನ್ನೆಲ್ಲರನ್ನ ದಿನ ನಮ್ಮ ಮನೆಗೆ ಊಟಕ್ಕೆ ಕರ್ಕೊಡ್ಬೋದಲ್ವಾ? ಅಪ್ಪ, ನೀನ್ ನನ್ನ ಕಾಲು ಎಷ್ಟೇ ಹೇಳಿದ್ರು ನಾನಂತೂ ಸುಬ್ಬುಗೆ ಬೆಂಡೆಕಾಯಿ ಪಲ್ಯ ತಗೊಂಡೋಗಿ ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಒಂದು ಕೆಲಸ ಮಾಡಿ, ನೀವೆಲ್ಲ ಊಟ ಮಾಡ್ತಾ ಇರಿ. ನಾನು ಮೇಡಮ್ನ ಬಿಟ್ಟು ಬಂದು ಆಮೇಲೆ ಊಟ ಮಾಡ್ತೀನಿ. ಬನ್ನಿ ಮೇಡಮ್. ಸುಬ್ರಹ್ಮಣ್ಯ, ಮೊದಲನೇ ಸರಿ ಮನೆಗೆ ಬಂದಿದ್ದಾರೆ, ಬರೀ ನೀರು ಕುಡಿಸಿ ಕಳ್ಸೋದಾ? ಅವ್ರು ಊಟ ಮಾಡ್ಕೊಂಡೇ ಹೋಗ್ಬೇಕು. ಏ ವಿಶಾಲು, ಬುದ್ಧಿದೆಯೇ ನನಗೆ? ಅರಮನೆ ರಾಣಿಗೆ ಅಂಬ್ಲಿ ಕೊಡೋ ಯೋಚನೆ ಮಾಡ್ತಿದ್ದೆಲೆ. ಅವ್ರ ಮನೇಲಿ ಬೆಳ್ಳಿ ತಟ್ಟೆ ಊಟ, ನಮ್ಮ ಮನೇಲಿ ಹುರುಳಿ ಹಪ್ಪಳದ ಊಟ. ನಮ್ಮ ಮನೇಲಿ ಊಟ ಮಾಡ್ತಾರಾ? ಕರೆಕ್ಟಾಗಿ ಹೇಳ್ದೆ ಕಣಪ್ಪ. ಮೇಡಮ್ ಬನ್ನಿ ನೀವು. ಅಯ್ಯೋ, ಅದ್ರಲ್ಲಿ ತಪ್ಪೇನಿದೆ? ಬೆಳ್ಳಿ ತಟ್ಟೆಯಲ್ಲಿ ತಿಂದ್ರು, ಬಾಳೆ ಎಲೆಯಲ್ಲಿ ತಿಂದ್ರು ಊಟ ಸೇರೋದು ಹೊಟ್ಟೆಗೇನೆ. ಊಟಕ್ಕೆ ರುಚಿ ಮುಖ್ಯ. ಆ ರುಚಿ ಸಿಗೋದು ಉಪ್ಪು ಖಾರ ಹುಳಿಯಿಂದ ಅಲ್ಲ, ಊಟ ಬಡಿಸೋರ್ ಪ್ರೀತಿಯಿಂದ. ಇಷ್ಟು ಪ್ರೀತಿಯಿಂದ ಕರಿತಿದ್ರೆ ಅಂದಮೇಲೆ ನಾನಂತೂ ಊಟ ಮಾಡ್ಕೊಂಡೇ ಹೋಗೋದು. ಸೂಪರ್ ಶ್ರಾವಣಿ, ಅಮ್ಮ ಮಾಡಿದ ಅಡ್ಗೆ ರುಚಿ ನೋಡಿದ್ರೆ ನೀನ್ ದಿನ ಇಲ್ಲೇ ಊಟ ಮಾಡ್ತೀನಿ ಅಂತೀಯ. ಹೌದಾ? ನೀನು ಹೇಳೋದು ಕೇಳ್ತಿದ್ರೇನೆ ಹೊಟ್ಟೆ ಹಸಿವಾಗ್ತಿದೆ. ಅಯ್ಯೋ ಮೇಡಮ್, ಲೇಟ್ ಆಗ್ತಾ ಇದೆ. ನೀವು ಇಲ್ಲಿಗೆ ಬಂದಿರೋದು ಮನೇಲಿ ಏನಾದರೂ ಗೊತ್ತಾದರೆ ಅಷ್ಟೇ ಗತೆ. ಊಟ ಬೇಕಿದ್ರೆ ನಾನು ಬಾಕ್ಸಲ್ಲಿ ಹಾಕೊಂಡು ತೊಗೊಂಬರ್ತೀನಿ, ನೀವು ಮನೇಲಿ ಕೂತ್ಕೊಳ್ತೀನಿ. ಇವಾಗ ಹೊರಡೋಣ ಬನ್ನಿ. ನಾನು ಊಟ ಮಾಡೋದೇನು ಲೇಟ್ ಆಗಲ್ಲ, ಬೇಗ ಬೇಗ ತಿನ್ಕೊಂಡ್ಬಿಡ್ತೀನಿ. ನೀನು ಯಾಕೆ ಹೆದರ್ಕೋತಿದ್ಯಾ? ಬರ ಆಂಟಿ, ಊಟ ಮಾಡೋಣ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಮ್ಮ. ಹೋಗ್ರೆ, ಬೇಗ ರೆಡಿ ಮಾಡಿ, ಹೋಗಿ ಹೋಗಿ. ಆಯಿತು, ಬೇಗ ರೆಡಿ ಮಾಡ್ಕೊಳ್ಳಿ. ಈ ಬೇರೆ ಗಾಡೀಲಿ ಬಿಟ್ಬಿಡಿ. ಕೂತ್ಕೊಳ್ಳಿ ಮೇಡಮ್ ನೀವು. ಇವನು ಯಾವಾಗಲೂ ಹೀಗೆಮ್ಮ, ಇವನು ಊಟ ಮಾಡೋ ಅಂದ್ರೂ ಹಿಂಗೆ ಆಡ್ತಾನೆ. ನಾನೇ ಹೋಗ್ತೀನಿ ಇರು. ಸುಬ್ಬು, ಕರೆಂಟ್ ಬಂತಾ? ಬಂತು. ಸುಬ್ಬು, ನಿಂಗೆ ಇಷ್ಟ ಅಂತ ಬೆಂಡೆಕಾಯಿ ಪಲ್ಯ ಮಾಡ್ಕೊ ಬಂದಿದ್ದೀನಿ, ತಗೋ. ಶಿವಲ್ಲಿ, ನೀನು ಇವತ್ತಿನ ತಂದಿದ್ದು ನನಗೆ ಸಖತ್ ಖುಷಿ ಆಯ್ತು. ಈ ಮಾತು ಕೇಳಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನೋಡು, ನಾನೇನೋ ಕೊಟ್ಟಿದ್ದಕ್ಕೆ ಖುಷಿಯಿಂದ ತಗೋತಿದ್ಯಾ. ಮೇಡಮ್ ಬಂದಿದ್ದಾರಲ್ಲ, ಅವ್ರಿಗೆ ಬಡಿಸ್ಬಹುದು ಅಂತ. ಮೇಡಮ್ಮ? ಹಾಂ, ಶ್ರಾವಣಿ ಮೇಡಮ್ಮು. ಅವ್ರಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ರೀ, ಇದೇ ಕಲ್ಲಿ ನಿಂತ್ಕೊಂಡಿದ್ದೀರಾ? ಬಂದು ಕೂತ್ಕೊಳ್ಳಿ. ನಾನು ಆಮೇಲೆ ಊಟ ಮಾಡ್ತೀನಿ ಕಣೆ. ನನ್ನ ತಟ್ಟೆ ಹಾಕ್ಬೇಡ ಅಂತ ಹೇಳ್ತಾನೆ. ನಿಮ್ಮನ್ನು ಬಿಟ್ಟು ನಾವೇ ಊಟ ಮಾಡೋದು? ಮೊದಲು ಮಕ್ಕಳು ಊಟ ಮಾಡ್ಲಿ ಕಣೆ, ನಾನು ಆಮೇಲೆ ಊಟ ಮಾಡ್ತೀನಿ.
ಶ್ರೀವಲ್ಲಿ ಬಾಮ್ಮ, ನೀ ಬಂದಿದ್ದು ಒಳ್ಳೇದಾಯ್ತು. ಬಾ, ನೀನು ಊಟಕ್ಕೆ ಕೂತ್ಕೋ. ಅತ್ತೆ ಬೇಡ ಅತ್ತೆ, ನನಗೆ ಹೊಟ್ಟೆ ತುಂಬಿದೆ, ನಾನು ಊಟ ಮಾಡ್ಕೊಂಡೆ ಬಂದೆ. ಶ್ರೀವಲ್ಲಿ, ಇವಳೆ ಶ್ರಾವಣಿ. ಅಣ್ಣ ಯಾವಾಗ್ಲೂ ಮೇಡಮ್ ಮೇಡಮ್ ಅಂತಿರ್ತಾನಲ್ಲ, ಅದು ಇವಳೆ. ಅಣ್ಣಂಗೆ ಮೇಡಮು, ನನಗೆ ಫ್ರೆಂಡು. ಮೇಡಮ್, ಇವಳು ಗೊತ್ತಲ್ಲ, ಅವತ್ತು ರೋಡಲ್ಲಿ ಈ ಮನೆ ಓನರ್ ಮಗಳು ಇಲ್ಲೇ ಮೇಲ್ಗಡೆ ಇರ್ತಾಳೆ. ಏ ಸುಬ್ಬು, ಬಾ ಊಟ ಮಾಡು, ಊಟ ಆರೋಗುತ್ತೆ. ಹಾಂ ಶಿವಲ್ಲಿ, ಸ್ವಲ್ಪ ಆದರೂ ತಿನ್ನು ಬಾ. ಬೇಡ ಸುಬ್ಬು, ನನಗೆ ಹೊಟ್ಟೆ ತುಂಬಿದೆ, ನೀನು ಊಟ ಮಾಡು. ನಿನ್ನೆಲ್ಲಿ ಇಲ್ಬಿಟ್ಟು ನಾವು ತಿನ್ನೋದು, ನೀನು ಬಾ. ನೀನು ಸುಬ್ಬು, ನಾನು ಹೇಳ್ತಿಲ್ವಾ, ನನಗೆ ಹೊಟ್ಟೆ ತುಂಬಿದೆ, ನೀನು ಹೋಗಿ ಊಟ ಮಾಡು, ನಾನು ಇಲ್ಲೇ ಕೂತಿರ್ತೀನಿ. ಹೋಗು. ಬಾ ಕುತ್ಕೋ ಬಾ. ಅಪ್ಪ, ನೀನು ಯಾಕೆ ನಿಂತಿದ್ಯಾ? ಬಾ ಕೂತ್ಕೊ, ಊಟ ಮಾಡೋಣ. ಬೇಡಪ್ಪ, ನಾನು ಆಮೇಲೆ ಊಟ ಮಾಡ್ತೀನಿ. ಯಾಕೆ? ಸರಿ ಸರಿ, ಊಟ ಮಾಡಿ ಮೇಡಮ್. ಬೇಗ ಬೇಗ ಊಟ ಮಾಡಿದ್ರೆ ಮನೆಗೆ ಹೊರಡ್ಬೋದು. ಸುಬ್ರಹ್ಮಣ್ಯ, ಊಟಕ್ಕೆ ಕೂರ್ತಾ ಇದ್ದಾಗೆ ಹೊರಡ ಮಾತಾಡ್ತಿಲ್ಲ. ನೀನು ಸುಮ್ಮನೆ ಇರು, ನೀನು ನಿಧಾನಕ್ಕೆ ತಿನ್ನಮ್ಮ. ಅಮ್ಮ, ಕೊಡು, ಬೆಂಡೆಕಾಯಿ ಪಲ್ಯ ಶ್ರೀವಲ್ಲಿ ಕೊಟ್ಟಿದ್ದು. ಆಹಾ, ಶ್ರೀವಲ್ಲಿ ಕೊಟ್ಟಿದ್ದಾಳೆ ಅಂದಮೇಲೆ ರುಚಿಯಾಗೇ ಇರುತ್ತೆ. ಅಪ್ಪ, ಇಲ್ಲಿ ಬಾ. ಇಲ್ಲಿ ಯಾಕೋ? ನೀನು ಇಲ್ಲಿ ಬಂದು ಕೂತ್ಕೋ, ಹೇಳ್ತೀನಿ. ಇದು ನನ್ನ ತುತ್ತು, ನೀನು ತಿನ್ನಲೇಬೇಕು. ಹಾಗಿದ್ರೆ ಅಣ್ಣ, ಇದು ನನ್ನ ತುತ್ತು, ನೀನು ತಿನ್ನಲೇಬೇಕು. ಇದ್ರಲ್ಲಿ ಅರ್ಧ ತುತ್ತು ದೊಡ್ಡ ಮಗನಿಗೆ. ಇನ್ನರ್ಧ ತುತ್ತು ಈ ಚಿಕ್ಕ ಮಗುಗೆ. ಲೇ ವಿಶಾಲು, ಇದು ನನ್ನ ತುತ್ತು ಕಣೆ, ಆದರೆ ನನ್ನ ತಟ್ಟೆಯಿಂದಲ್ಲ, ನನ್ನ ಮಗನ ತಟ್ಟೆಯಿಂದ. ಯಾಕಮ್ಮ ಕಣ್ಣಲ್ಲಿರು? ಖಾರ ಜಾಸ್ತಿ ಆಯ್ತಾ? ಆಯ್ತಾ ಅಂತ ಕೇಳ್ತಿದ್ಯಲೆ,
ಮೊದಲು ನೀರು ಕೊಡು. ಅಯ್ಯೋ ನಾನೊಬ್ಳು ಖಾಲಿ ಗ್ಲಾಸು ಖಾಲಿ ಜಗ್ಗಿಟ್ಟಿದ್ದೀನಿ, ನೀರೇ ಇಟ್ಟಿಲ್ಲ. ಅತ್ತೆ ನಾ ತಗೋಬರ್ತೀನಿ ಇರಿ. ಅಯ್ಯೋ ಬೇಡ ಬೇಡ, ನಾನೇ ತಗೊಂಬರ್ತೀನಿ. ಇವಳಿಗೆ ಇಷ್ಟೆಲ್ಲ ಸತ್ಕಾರ ಬೇಕಾ? ಮನೆಯವ್ರು ಎಲ್ಲರೂ ಇವಳನ್ನ ಮೆರೆಸ್ತಿದ್ದಾರೆ. ಇರ್ಲಿ ಇರ್ಲಿ, ನಾನು ಈ ಮನೆಗೆ ಸೊಸೆಯಾಗಿ ಬಂದಮೇಲೆ ಇವ್ರನ್ನೆಲ್ಲರೂ ವಿಚಾರಿಸ್ಕೋತೀನಿ. ಕೊಡಮ್ಮ ಕೊಡಮ್ಮ. ಅಯ್ಯೋ ನನಗೆ ಖಾರ ಆಗ್ಲಿಲ್ಲ. ನೀವೆಲ್ಲ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಮತ್ಯಾಕೆ ಕಣ್ಣಲ್ಲಿ ನೀರು ಶ್ರಾವಣಿ? ಖುಷಿಗೆ. ನಮ್ಮನೆಯಲ್ಲೂ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಆದ್ರೆ ಊಟ ಮಾಡುವಾಗ ಒಬ್ರು ಮುಖ ಒಬ್ರು ನೋಡೋದೇ ಕಷ್ಟ. ಅಂಥದ್ರಲ್ಲಿ ಇಲ್ಲಿ ನೀವೆಲ್ಲರೂ ಒಬ್ರಿಗೊಬ್ರು ತಿನ್ನಿಸ್ತಾ, ಕೈ ತುತ್ತಿನ ಜೊತೆ ಕಾಳಜಿ ಪ್ರೀತಿ ತೋರಿಸ್ತಾ ನೀವೆಲ್ಲರೂ ಊಟ ಮಾಡ್ತಿರೋದನ್ನ ನೋಡ್ತಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚಾಗ್ತದೆ. ಅಯ್ಯೋ ಪಾಪ, ತುಪ್ಪದ ಕೆಲಿ ಸಿಹಿ ಊಟ ಬೋರ್ ಆಗಿರ್ಬೇಕೇನೋ, ಅದಕ್ಕೆ ಈ ಊಟ ರುಚಿಯಾಗಿ ಅನ್ನಿಸ್ತಿದೆ. ಯಾವಾಗ್ಲೂ ಸುಖದಲ್ಲೇ ತೇಲ್ತಿರೋರ್ಗೆ ಅಪರೂಪಕ್ಕೆ ಕಷ್ಟ ನೋಡಿದಾಗ ಹೀಗೆ ಅನ್ಸೋದು. ಅಪರೂಪಕ್ಕೆ ಕಷ್ಟ ಏನಮ್ಮ ನೋಡಕ್ ಬಂತು? ಈ ಮಗು ಹುಟ್ಟನೆ ರೀ, ಏನು ಹೇಳಕ್ ಬಂದ್ರಿ ಹೇಳಿ. ಒಳ್ಳೆ ಯೋಗದಲ್ಲಿ ಹುಟ್ಟಿದ್ದಾಳೆ ಅಂತ ಹೇಳಕ್ ಬಂದೆ. ಅಯ್ಯೋ ನೋಡಲಿ, ಶೆಕೆ ಆಗ್ತಾ ಇದೆ. ಫ್ಯಾನ್ ಹಾಕೋಣಂದ್ರೆ ಪದೇ ಪದೇ ಕೈ ಕೊಡ್ತಾ ಇದೆ. ಇರಮ್ಮ, ಬೀಸನ್ಗೆ ತರ್ತೀನಿ. ತಗೋ, ಬಿಸಿ ಬಿಸಿ. ನೀನ್ ತಿನ್ನಮ್ಮ. ಊಟ ಮಾಡಮ್ಮ, ಯಾಕೆ ಸುಮ್ಮನೆ ಕುತ್ಕೊಂಡೆ? ಅಪ್ಪ, ಎ ಸಿ ಮನೆಗೆ ಹೊಂದ್ಕೊಂಡಿರೋರಿಗೆ ಬೀಸಣಿಗೆ ಗಾಳಿ ಬೀಸು ಅಂತ ಅಮ್ಮನ ಕೈಲಿ ಬೀಸಣಿಗೆ ಕೊಡ್ತಿದ್ಯಲ್ಲ, ಇದೆಲ್ಲ ಅವ್ರಿಗೆ ಸಾಕಾಗತ್ತಾ? ದೊಡ್ಡ ಮನೆ ಎ ಸಿ ಗಾಳಿಗಿಂತ ಈ ಬೀಸಂಗಿ ಗಾಳಿನೇ ತುಂಬಾ ತಂಪಾಗಿದೆ. ಅಂತಸ್ತಿರೋ ಕಡೆ ಎ ಸಿ ಗಾಳಿ, ಅಕ್ರೆ ಇರೋ ಕಡೆ ಈ ಬೀಸಂಗಿ ಗಾಳಿ. ನನಗಿದೆ ತುಂಬ ಇಷ್ಟ ಆಯ್ತು. ಶ್ರಾವಣಿ ಮನೇಲಿಲ್ಲ ಅನ್ನೋ ವಿಚಾರನ ನೇರವಾಗಿ ಮಾವನ ಹತ್ರ ಹೇಳಿದ್ರೆ ಮಾವ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಆದರೆ ಮಾಮ್ ಈ ವಿಚಾರನ ತುಂಬ ಡ್ರಾಮ್ಯಾಟಿಕ್ ಆಗಿ ಎಫೆಕ್ಟಿವ್ ಆಗಿ ಮಾವನ ಹತ್ರ ಹೇಳಿದ್ರೆ ಮಾವ ಅವ್ರ ಮಾತನ್ನು ಸೀರಿಯಸ್ ಆಗಿ ನಂಬ್ತಾರೆ. ಎಸ್, ಈ ಮಾತನ್ನು ಮಾಮ್ ಕಡೆಯಿಂದನೇ ಹೇಳಿಸ್ಬೇಕು. ಮಾಮ್, ಬೇಗ ಊಟ ಮಾಡ್ತೀನಿ ಅಂತ ಹೇಳಿ ಒಂದೊಂದೇ ಹಗಲು ತಿಂತಿದ್ದೀರಲ್ಲ ಮೇಡಮ್. ಇಷ್ಟು ಇಷ್ಟಪಟ್ಟು ಊಟ ಮಾಡುವಾಗ ಬೇಗ ತಿನ್ನಿ ಅಂತ ಹೇಳೋಕ್ಕೂ ಮನ್ಸಾಗ್ತಿಲ್ಲ. ಟೈಮ್ ನೋಡಿದ್ರೆ ಬೇಗ ತಿನ್ನಿ ಅಂತ ಹೇಳ್ದಿರೋಕ್ಕೂ ಮನ್ಸಾಗ್ತಿಲ್ಲ. ಹಲೋ ಅಕ್ಕ, ಆ ಮ್ಯಾಡಿ ಇದಾನಲ್ಲ, ನಿನ್ ರೂಮಿಗೆ ಹೋಗಿದ್ದಾನೆ. ನೀನ್ ಬೇಗ ಬಂದ್ಬಿಡು. ನೀನ್ ಇಲ್ದೇ ಇರೋ ವಿಷಯ ದೊಡ್ಡಪ್ಪಂಗೆ ಹೇಳ್ತಾನೆ ಅನ್ಸುತ್ತೆ ಮ್ಯಾಡಿ. ನೀನ್ ಬೇಗ ಅಂದ್ರೆ ಬೇಗ ಬಂದ್ಬಿಡು. ಬಾಯ್.
ಸರಿ ಪಿಂಕಿ ಸರಿ. ಸುಬ್ಬು ನಾನು ಬೇಗ ಹೋಗಬೇಕು. ನಾನು ಅವಾಗಿಂದ ಅದನ್ನೇ ಹೇಳ್ತಿರೋದು ಮೇಡಮ್. ನೀವು ಖುಷಿಯಾಗಿ ಊಟ ಮಾಡ್ತಿದ್ರಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಸರಿ ನಂದು ಆಯಿತು, ಊಟ ಆಯಿತು ನಂದು. ನೀನು ಬೇಗ ತಿನ್ಬಿಟ್ಟು ನಿನ್ನ ಬೈಕಲ್ಲಿ ನಾನು ಡ್ರಾಪ್ ಮಾಡಿಬಿಡು ಪ್ಲೀಸ್. ಹ್ಞೂ ಸರಿ. ಓ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ ಸಾಲ್ದಾ? ಮತ್ತೆ ಸುಬ್ಬು ಹಿಂದೆ ಕುತ್ಕೊಂಡು ಮನೆವರೆಗೂ ಹೋಗ್ಬೇಕಾ? ನಾನು ನೋಡ್ತೀನಿ ಅದು ಹೇಗೆ ಹೋಗ್ತ್ಯಾ ಅಂತ. ಸುಬ್ಬು ಬೇಗ. ಅಯ್ಯೋ ನಿಧಾನಮ್ಮ. ಅಮ್ಮ ಊಟ ತುಂಬ ಚೆನ್ನಾಗಿತ್ತು. ನಾ ಹೊಟ್ಟೆ ತುಂಬ ಊಟ ಮಾಡಿದೆ, ಅದಕ್ಕೆ ತುಂಬ 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 ಥ್ಯಾಂಕ್ಸ್. ಹಾ ಈಗ ತುಂಬ 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 ಥ್ಯಾಂಕ್ಸ್ ಹೇಳಿದ್ರೆ ಎಲ್ಲಮ್ಮ ತುಂಬ್ಕೊಳ್ಳೋದು. ನೋಡಮ್ಮ, ನೀನು ಬಂದಿದ್ದು ನಿಜವಾಗ್ಲೂ ಮನಸ್ಸು ತುಂಬ ಬಂತು. ನನಗಂತೂ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇರಬೇಕು ಅನಿಸ್ತಿದೆ. ಅಯ್ಯೋಯ್ಯೋ, ಸದ್ಯಕ್ಕೆ ಹಂಗೆಲ್ಲ ಅನ್ನಿಸ್ಲೇಬಾರ್ದು ಮೇಡಮ್. ಬೇಕಿದ್ರೆ ಮತ್ತೆ ಇನ್ನೊಂದ್ಸಲಿ ಬರೋಣ ಅಂತೆ. ಫಸ್ಟ್ ಇವಾಗ ಹೊರಡ್ಬೇಡ, ಲೇಟ್ ಆಗಿಬಿಟ್ಟಿದೆ. ಹೌದು ಈಗ ಹೊರಡಲೇಬೇಕು. ಸುಬ್ಬು ಗಾಡಿ ಸ್ಟಾರ್ಟ್ ಮಾಡು. ಏನಾಯ್ತಪ್ಪ? ಅಪ್ಪ, ಗಾಡಿ ಪಂಚರ್ ಆಗ್ಬಿಟ್ಟಿದೆ. ಗಾಡಿ ಮೇಲೆ ಕರ್ಕೊಂಡು ಹೋಗ್ತೀಯಾ? ಅದು ಹಿಂದೆ ಕೂರಿಸ್ಕೊಂಡು. ಈಗ ಅದು ಹೇಗೆ ಕರ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ. ಸುಬ್ಬು, ನಾವಿವಾಗ ಹೇಗೆ ಹೋಗೋದು? ಕ್ಯಾಬಲ್ಲಿ ಹೋಗೋಣ ಅಂದ್ರೆ ಕ್ಯಾಬ್ ಬುಕ್ ಮಾಡಿ ಅದು ಬಂದು ನಾವು ಹೋಗೋಷ್ಟಕ್ಕೆ ಲೇಟ್ ಆಗೋಗ್ಬಿಡುತ್ತೆ. ಶ್ರಾವಣಿ, ಇಲ್ಲಿ ಕ್ಯಾಬ್ ಸಿಗೋದು ಕಷ್ಟನೇ. ಬೆಳಿಗ್ಗೆ ತಾನೇ ನನ್ನ ಗಾಡಿನ ಸರ್ವಿಸಿಗೆ ಬಿಟ್ಟು ಬಂದೆ. ಅದಿದ್ದಿದ್ರೆ ಜಮ್ ಅಂತ ಹೋಗ್ಬೋದಾಗಿತ್ತು. ಜಮ್ಮ ಅಂತ ಹೋಗ್ಬೋದಾಗಿತ್ತು. ಹೇಳ್ಕೊಳ್ಳೋದು ನೋಡಿ, ಸುಮ್ಮನೆ ಇರ್ರಿ. ಅಪ್ಪ, ನಾನು ಇವಾಗ ಏನಾದರೂ ಮಾಡಿ ಶ್ರಾವಣಿ ಮೇಡಮ್ನ ಮನೆಗೆ ಬಿಡಲೇಬೇಕು. ಅದಕ್ಕೆ ಏನಾದರೂ ಐಡಿಯಾ ಕೊಡಪ್ಪ. ಒಂದು ಐಡಿಯಾ ಇದೆ ಕಣೋ. ಅಪ್ಪ, ಅಮ್ಮ, ನಾವು ಹೊರಡ್ತೀವಿ. ಮೇಡಮ್ನ ಬೇಗ ಮನೆಗೆ ಬಿಟ್ಟು ಬಂದ್ಬಿಡ್ತೀನಿ. ಲೇ ಮಗನೇ, ಇವರಪ್ಪ ನನಗೆ ವರದಕ್ಷಿಣೆ ಕೊಟ್ಟರೆ ಸೈಕಲ್ಲು. ನಾನು ನಿಮ್ಮಮ್ಮ ಇದರಲ್ಲೇ ಜಾಲಿ ರೈಡ್ ಹೋಗಿ ಬಂದಿದ್ವಿ. ಇದ್ರಲ್ಲಿ ಹೋದರೆ ಬೇಗ ಹೋಗಿ ಡ್ರಾಪ್ ಮಾಡಿ ಬಂದ್ಬಿಡ್ಬೋದು. ಹೈ ಸ್ಪೀಡ್ ಸೈಕಲ್ ಕೊಡೋ. ಹುಷಾರು ಕಣಪ್ಪ. ಅಯ್ಯೋ, ಹಿಂದೆ ಕುತ್ಕೊಂಡು ಹೋಗ್ಬಾರ್ದು ಅಂತ ಅನ್ಕೊಂಡ್ರೆ ಮುಂದೆ ಕೂರ್ಸ್ಕೊಂಡೆ ಕರ್ಕೊಂಡು ಹೋಗ್ತಿದ್ದಾನೆ. ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಅನ್ಕೊಂಡ್ರೆ ಇನ್ನೂ ಹತ್ರ ಮಾಡ್ದಂಗಾಯ್ತು. ಕರ್ಮ. ನೀನು ಹೇಳ್ತಿರೋದು ನಿಜನಾ? ಸರಿಯಾಗಿ ನೋಡಿದ್ಯಾ? ಸರಿಯಾಗಿ ನೋಡಿದೆ ಮಾವು. ಅವಳು ರೂಮಲ್ಲಿ ಎಲ್ಲೂ ಇಲ್ಲ. ಬೇಕಿದ್ರೆ ನೀನು ಒಂದ್ಸಲ ಹೋಗಿ ನೋಡು. ನಾನು ರೂಮ್ ಡೋರ್ ಕೂಡ ಲಾಕ್ ಮಾಡ್ಕೊಂಡೇ ಬಂದೀನಿ. ಅವಳು ಪಕ್ಕ ಸುಬ್ಬು ನೋಡೋದಕ್ಕೆ ಹೋಗಿರ್ತಾಳೆ. ಹಾಗಾದ್ರೆ ಅವಳೇ ಸಿಕ್ಕಾಕೊಂಡಿದ್ದಾಳೆ. ಇಷ್ಟು ಹೊತ್ತಲ್ಲಿ ಅವಳು ಸುಬ್ಬು ನೋಡೋದಕ್ಕೆ ಮನೆಯಿಂದ ಹೊರಗೋಗಿದ್ದಾಳೆ ಅಂದಮೇಲೆ ಅದು ಸಣ್ಣ ವಿಷಯ ಅಲ್ಲ. ಇಂಥ ವಿಷಯ ಆಗಾಗ ವೀರು ಕಿವಿಗೆ ಬೀಳ್ತಾ ಇರಬೇಕು. ಆಗ್ಲೇ ಅವಳ ಕೊಬ್ಬನ್ನ ಕರಗಿಸಿ ಕಟ್ ಹಾಕಕ್ಕಾಗದು.